ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ಕೋತೀನಿ. ಇವತ್ತು ಮೇ 20 ನಮ್ಮ ಮನೆಯಲ್ಲಿ ಇಬ್ಬಿಬ್ಬರ ಬರ್ತ್ಡೇ ಇದೆ. ಒಂದು ಬಂದು ನನ್ನ ಮಾವಂದು, ಅಂದರೆ ನನ್ನ ಹಸ್ಬೆಂಡ್ ಅಪ್ಪಂದು ಬರ್ತ್ಡೇ ಇದೆ. ಇನ್ನೊಂದು ನನ್ನ ಅಕ್ಕನ ಮಗಳ ಬರ್ತ್ಡೇ ಇದೆ. ಯೂಶ್ವಲಿ ನಾವು ಮೇ 20ಗೆಲ್ಲ ಊರಲ್ಲಿ ಇರೋದಿಲ್ಲ. ಪ್ರತಿ ವರ್ಷ ಬಂದ್ರೂ ಸ್ವಲ್ಪ ಬೇಗನೆ ಹೋಗಿಬಿಡ್ತೀವಿ ಬ್ಯಾಂಗ್ಳೂರಿಗೆ. ಈ ಸಲ ನಾವು ಮೇಯಲ್ಲಿ ಬಂದಿರೋದ್ರಿಂದ ಮೇ 20 ಕೂಡ ಇಲ್ಲೇ ಇದ್ದೀವಿ. ಸೊ ಇವಾಗ ನಾವು ರೆಡಿಯಾಗಿದ್ದೀವಿ. ಅಕ್ಕನ ಮಗಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ಸೊ ಸಂಜೆ ಹಾಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ಅವಳಿಗೆ ಬಂದು 6 ವರ್ಷ. ನನ್ನ ಹ್ಯಾಂಡ್ಸಮ್ ಬಾಯ್ ರೆಡಿಯಾಗಿದ್ದಾನೆ. ಆ್ಯಂಡ್ ಅವಳಿಗೆ ಮತ್ತು ಇವನಿಗೆ 1 ವರ್ಷ ಡಿಫ್ರೆನ್ಸ್ ಇರೋದು. ಕರೆಕ್ಟಾಗಿ 1 ವರ್ಷ 1 ತಿಂಗಳು ಕಂಪ್ಲೀಟ್ ಇಲ್ಲ, ಬಟ್ 1 ವರ್ಷ ಗ್ಯಾಪ್ ಇದೆ. ಆ್ಯಂಡ್ ತುಂಬ ಜಗಳ ಆಡ್ಕೋತಾರೆ ಇಬ್ಬರೂ, ಅಷ್ಟೇ ಪ್ರೀತಿ ಮಾಡ್ತಾರೆ. ಊರಿಗೆ ಬಂದಾಗ ಅವರಿಬ್ಬರು ಒಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತಾರೆ, ಬಟ್ ನಮಗೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಹಾಗಾಗಿ 1-2 ದಿವಸ ಸಾಕು ಅವರು ಒಟ್ಟಿಗಿದ್ರು ಅಂತ ಅಂದ್ಕೊಳ್ತೀವಿ ನಾನು ಅಕ್ಕ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅವನಂತೂ ಬೆಳಿಗ್ಗೆನೇ ರೆಡಿಯಾಗಿದ್ದಾನೆ ಯಾವಾಗ ಹೋಗೋದು ಅಂತ. ಅವಳೇ ಹೇಳಿಬಿಟ್ಟಿದ್ದಾಳೆ, ಸಂಜೆ ಬಾ, ನಾನು ಒಂದು ಸ್ವಲ್ಪನಾದರೂ ಡೆಕೋರೇಟ್ ಮಾಡ್ಕೊಳ್ತೀನಿ ಅಂತ. ಇವರಿಬ್ಬರಿದ್ರೆ ಆಗೋದಿಲ್ಲ ಅಂತ. ಸೊ ಅವನು ಬೇಗ ರೆಡಿಯಾಗಿರೋದು. ನಾನು ಇನ್ನೊಂದಂದರೆ 5 ಗಂಟೆಗೆ ನಾವು ಹೋಗೋದು ಅಂತ ಪ್ಲ್ಯಾನ್ ಇದೆ. ಬೇಗ ರೆಡಿಯಾಗಿದ್ದೀನಿ. ಏನಂದರೆ ಅಮ್ಮ ಹೇಳಿದರು ರಿಕ್ಷಾದಲ್ಲಿ ಹೋಗೋಣ ಆರಾಮದಲ್ಲಿ ಅಂತ. ಬಟ್ ನಾನು ಇಲ್ಲ, ಬಸ್ಸಲ್ಲೇ ಹೋಗಬೇಕು ಅಂತ ರೆಡಿಯಾಗಿರೋದು. ಯಾಕೆಂದರೆ ನಾನು ಇಲ್ಲಿ ತನಕ ಫ್ರೀ ಬಸ್ಸಲ್ಲಿ ಹೋಗಿಲ್ಲ. ಅದಕ್ಕಾಗಿ ಫ್ರೀ ಬಸ್ಸಲ್ಲಿ ಒಂದು ಸಲ ಆದರೂ ಟ್ರೈ ಮಾಡೋಣ ಅಂತ. ಇನ್ನೊಂದು ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಬಸ್ ಸ್ಟಾಪ್, ಲಾಸ್ಟ್ ಬಸ್ ಸ್ಟಾಪ್ ಇರೋದು. ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಆ ಬಸ್ ಬಂದಿಲ್ಲ, ಸಂಜೆ ಆದರೂ ಬರುತ್ತಾ ಗೊತ್ತಿಲ್ಲ. ಬಟ್ ರೆಡಿ ಅಂತೂ ಆಗಿದ್ದೀವಿ ಬಸ್ಸಲ್ಲಿ ಹೋಗಬೇಕು ಅಂತ. ಅಮ್ಮ ಹೇಳಿದರು ಮಗು ಎಲ್ಲ ಇಟ್ಕೊಂಡು ಬಸ್ಸಲ್ಲಿ ಬೇಕಾ ಅಂತ. ಅಂದರೆ ನಾವೆಲ್ಲ ಆಲ್ಮೋಸ್ಟ್, ನಾನಂತೂ ತುಂಬ ವರ್ಷನೇ ಆಯಿತು ಬಸ್ಸಲ್ಲಿ ಹೋಗೋದೆ, ಕಾರಲ್ಲೇ ಓಡಾಡೋದು. ಆ್ಯಂಡ್ ತಪ್ಪಿದರೆ ರಿಕ್ಷಾದಲ್ಲೇ ಹೋಗ್ತೀವಿ. ಸೊ ಅಮ್ಮ ಅಂತೂ ನಾವೆಲ್ಲ ಇದ್ದರೆ ಯಾಕೆ ಸುಮ್ಮನೆ ಬಸ್ಸಲ್ಲಿ ಆ ಮಕ್ಕಳನ್ನ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಎಲ್ಲ ಹೋಗ್ತೀಯ ಅಂತ ಜೋರು ಮಾಡ್ತಾರೆ. ಸೊ ನಾನು ಇವತ್ತು ಇಲ್ಲ ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತ ರೆಡಿಯಾಗಿದ್ದೀನಿ. ಅವರು ಎಷ್ಟು ಬ್ಯಾಗ್ ಹಾಕಿದ್ರು. ಸೊ ನನ್ನ ಮಕ್ಕಳು ಇಬ್ಬರು ರೆಡಿಯಾಗಿದ್ದಾರೆ, ತೋರಿಸ್ತೀನಿ. ಇವಳನ್ನು ಈ ರೀತಿ ರೆಡಿ ಮಾಡಿದ್ದೀನಿ. ಇವಳಿಗೆ ಸಿಂಪಲಾಗಿ ಬಟ್ಟೆ ಹಾಕಿದ್ದು. ಇವಾಗ ಮತ್ತೆ ಅಲ್ಲಿ ಹೋಗಿ ಬೇರೆ ಫ್ರಾಕ್ ಹಾಕೋಣ ಅಂತಿದ್ದೀನಿ. ಇದು ಬಂದು ನನ್ನ ಬ್ಯಾಗ್, ನಮ್ಮ ಅಮ್ಮನ ಬ್ಯಾಗಲ್ಲಿ ಎಲ್ಲ ತುಂಬಿಸಿಟ್ಟಿದ್ದೀನಿ. 2 ಸಲ, ಅಂದರೆ ನನ್ನ ಬ್ಯಾಗಲ್ಲಿ ತುಂಬಿಸಿದ್ರೆ ಮತ್ತೊಂದು ಸಲ ಪ್ಯಾಕ್ ಮಾಡ್ಕೋಬೇಕು ಅಂತ ಇಷ್ಟು ಚಿಕ್ಕ ಬ್ಯಾಗಲ್ಲಿ ತುಂಬಿಸಿರೋದು. ಫಸ್ಟ್ ಟೈಮ್ ನಾನು ಈ ಒಂದು ಚಿಕ್ಕ ಬ್ಯಾಗಲ್ಲಿ ಎಲ್ಲರ ಡ್ರೆಸ್ಸನ್ನು ತುಂಬಿಸಿದ್ದೀನಿ. ನನಗೆ ಸಾಧಾರಣದಲ್ಲಿ ಸಾಕಾಗೋದಿಲ್ಲ, ಎಷ್ಟು ಬ್ಯಾಗ್ ಇದ್ರೂ ತುಂಬಿಸಿದ್ದೀನಿ. ಅದು ಆವಾಗದಿಂದನೇ ಅರ್ಜೆಂಟ್ ಆಗ್ತಾಯಿದೆ, ಹೋಗೋಣ ಅಂತ. ಹೇಗೆ ಕಾಣಿಸ್ತಾ ಇದ್ದಾನೆ ನನ್ನ ಹ್ಯಾಂಡ್ಸಮ್ ಬಾಯ್ ಅಲ್ಲ? ಇವಾಗ ಸ್ವಲ್ಪ ಮಳೆ ನಿಂತಿದೆ. ಬೆಳಿಗ್ಗೆಯಿಂದ ಫುಲ್ಲು ಮಳೆ ಬರ್ತಾಯಿತ್ತು. ಮಳೆ ನಿಂತಿದೆ. ಇವಾಗ ಬಸ್ ಸ್ಟಾಪಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಹಾಗೆ ನಮ್ಮೂರ ಬಸ್ಸಿಗೆ ವೆಯ್ಟ್ ಮಾಡಿದ್ದೇ ಬಂತು, ಬಸ್ ಅಂತೂ ಬಂದಿಲ್ಲ. ಮತ್ತೆ ರಿಕ್ಷಾದವರಿಗೆ ಕಾಲ್ ಮಾಡಿ ರಿಕ್ಷಾದಲ್ಲಿ ಹೊರಟ್ವಿ. ಅದರ ಒಟ್ಟಿಗೆ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇದೆ ಅಲ್ಲ, ಅದನ್ನು ಕೂಡ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತಿನ ಪ್ಲ್ಯಾನ್ ಏನಂದರೆ, ಅಮ್ಮನೂ ನಮ್ಮ ಜೊತೆ ಬಂದು ಅಲ್ಲಿ ನೈಟ್ ಸ್ಟೇ ಆಗೋದು ಅಂತ ಇತ್ತು. ಅದಕ್ಕೆ ನಾವು ನಾಯಿ ಮರಿನ ಕೂಡ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಂದರೆ ಬಸ್ಸಲ್ಲಿ ಹೋಗೋದಾದರೆ ಅಲ್ಲೇ ನಿಲ್ಲೋದು ಅಂತ. ಮತ್ತೆ ಬಸ್ ಬಂದಿಲ್ಲಲ್ಲ, ಹಾಗಾಗಿ ರಿಕ್ಷಾದಲ್ಲಿ ಹೋಗಿರೋದ್ರಿಂದ ಅಮ್ಮ ರಿಕ್ಷಾದಲ್ಲೇ ರಾತ್ರಿ ರಿಟರ್ನ್ ಬಂದರು. ಸೊ ಮುಂಚೆನೇ ಇದು ಗೊತ್ತಿದ್ರೆ ಈ ನಾಯಿ ಮರಿನೇ ಇಲ್ಲೇ ಬಿಟ್ಟು ಹೋಗ್ತಾ ಇದ್ವಿ. ಬಟ್ ನೈಟ್ ಅಮ್ಮನೂ ಇರೋದಿಲ್ಲ ಅಂತ ಇವನನ್ನು, ಅಂದರೆ ನಮ್ಮ ನಾಯಿ ಮರಿನ ಕೂಡ ಕರ್ಕೊಂಡು ಹೋಗ್ತಾ ಇರೋದು. ಅದಕ್ಕೊಂದು ಚಾನ್ಸ್ ಆಯಿತು ಬರ್ತ್ಡೇಗೆ ಅಟೆಂಡ್ ಆಗುವಂಥದ್ದು. ಇದು 2ನೇ ಸಲ ನಾನು ಆಸೆ ಪಡೋದು ನಮ್ಮ ಊರಿನ ಬಸ್ಸಲ್ಲಿ ಹೋಗಬೇಕು ಅಂತ. 2ನೇ ಸಲ ಕೂಡ ಈ ರೀತಿನೇ ಬಸ್ ಬರೋದೇ ಆಯಿತು. ಅದು ಹಾಗೆಯೇ ಒಂದೊಂದು ಸಲ ಬರುತ್ತೆ, ಒಂದೊಂದು ಸಲ ಬರೋದಿಲ್ಲ. ಈ ರಜಾ ದಿನಗಳಲ್ಲಿ ಈ ಬಸ್ ಬರೋದೇ ಇಲ್ಲ. ಅದಕ್ಕೆ ನಾನು ಇನ್ನು ಮುಂದೆ ಅಂದ್ಕೊಂಡಿದ್ದೀನಿ, ಈ ಬಸ್ಸಿಗೆ ಮಾತ್ರ ಆಸೆ ಪಡಬಾರ್ದು ಅಂತ. ಇವಾಗ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ. ಈ ಓಡಿಗೆ ಮಾರಯ್ಯ ಅಂತ ಸರಿ ಕುಲ್ಲೋನು ತಿಂಡಿ ಕೊಡು. ನಮ್ಮ ಬರ್ತ್ಡೇ ಗರ್ಲ್ ರೆಡಿ ಆಗಿದ್ದಾಳೆ ಫುಲ್.
ತುಗ ಏನ ಮಗಲೆಂಚ ತೋಜಿ ಬಲ್ಲೆ ಎಡ್ಡೆ ಸೂಪರ್ ತೋಜಿ ಬಲ್ಲೆ ಇರ್ನ ಪುದರೈನಾ ಈ ಸಾನಿದ್ಯೆ ನಿನ್ನ ಗುರ್ತವನು ಇರ್ನೆಂಚು ನಿನ್ನ ಇಂಚಿನ ಅಂದು ಆಲ್ ಬಂಡಲ್ ನಾನು ಸೋಕಿಂತೆ ನನ್ನ ಮಗಡಿದೆತ್ತಲ್ಲ Happy birthday. birthday, Maga. Happy birthday. Right. Yang courier. Bocah mah yaw wale yaw. Alu biting nak kawan. Thank you. Happy birthday. Bang ni. Ada kau ni. ಅಕ್ಕನಿಗೆ ಈ ಡೆಕೋರೇಷನ್ ಮಾಡೋದಕ್ಕೆ 2 ರಿಂದ 3 ಗಂಟೆ ಆಗಿದೆ ಅಂತೆ. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇದನ್ನೆಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಲ್ವಾ. ಬರ್ತ್ಡೇ ಆಗಿ 10 ನಿಮಿಷದಲ್ಲಿ ಈ ರೀತಿ ಇದೆ. ಎಲ್ಲರೂ ಅದರಲ್ಲಿ ಆಟ ಆಡ್ತಾ ಇದ್ದಾರೆ. ಹಾಗೆ ಅವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಊಟ ಎಲ್ಲ ಇತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.